ಸ್ನೇಹಿತರೆ, ನಮಗೆಲ್ಲ ಇವತ್ತು ಈ ಪ್ರಕೃತಿ ಮಧ್ಯೆ ಯೋಗವನ್ನು ಕಲಿಯುವಂಥ ಒಂದು ಸದವಕಾಶ ಸಿಕ್ಕಿದೆ. ಇಂದು ನಾನು ತಮಗೆ ವೀರಭದ್ರಾಸನ, ಇದು ನಿಂತುಕೊಂಡು ಮಾಡುವಂಥ ಆಸನದಲ್ಲಿ ವೀರಭದ್ರಾಸನವನ್ನು ಅಭ್ಯಾಸ ಮಾಡುವಂಥ ವಿಧಾನ ನೋಡಿ. ಎಷ್ಟು ಸಾಧ್ಯನಷ್ಟು ಕಾಲುಗಳ ಅಂತರದಲ್ಲಿರಲಿ. ಬಲಗಾಲು ಬಲಗಡೆಗೆ, ಕಾಲನ್ನು ನಿಧಾನವಾಗಿ ಬೆಂಡ್ ಮಾಡ್ತಾ ಹೋಗಿ. 5 ಬ್ರೀತ್. ನಿಮ್ಮ ದೃಷ್ಟಿ ನಿಮ್ಮ ಕೈ ಬೆರಳುಗಳ ಮೇಲಿರಲಿ. ವಾಪಸ್ ಬನ್ನಿ, ಉಸಿರನ್ನು ತೆಗೆದುಕೊಳ್ತಾ ಅದೇ ರೀತಿ ವಿರುದ್ಧವಾದ ದಿಕ್ಕಿನಲ್ಲಿ ಅಭ್ಯಾಸ ಮಾಡುವ. ಇದು ವೀರಭದ್ರಾಸನ 1. ಇನ್ನು ವೀರಭದ್ರಾಸನ 2nd and 3rd ನೆಕ್ಸ್ಟ್ ಒಂದು ಎಪಿಸೋಡ್ ಅಲ್ಲಿ ತಿಳಿಸ್ತೀನಿ. ಈಗ ವೀರಭದ್ರಾಸನ 1 ಅಭ್ಯಾಸ ಮಾಡಿ. ಇದನ್ನು ಅಭ್ಯಾಸ ಮಾಡೋದ್ರಿಂದ ತೊಡೆಗಳಿಗೆ, ಮೀನಗಂಡ ಸ್ನಾಯುಗಳಿಗೆ, ಕೈ ಸ್ನಾಯುಗಳಿಗೆ ಒಳ್ಳೆಯ ಒಂದು ಶಕ್ತಿಯನ್ನು ಕೊಡ್ತದೆ. ತದನಂತರವಾಗಿ ಬೆನ್ನುರಿ ಹೆಚ್ಚು ಬಲಿಷ್ಠವಾಗಿರಲಿಕ್ಕೆ ಬಹಳ ಉಪಯುಕ್ತಕಾರಿಯಾದಂಥ ಆಸನವಾಗಿದೆ ಇದು. ಮತ್ತು ರಿಲ್ಯಾಕ್ಸ್, ವಾಪಸ್ ಬನ್ನಿ. ಈ ಒಂದು ಆಸನವನ್ನು ನಾವು ಅಭ್ಯಾಸ ಮಾಡುವಂಥ ರೀತಿ ನೋಡಿದ್ರಿ. ಇದನ್ನು ಯಾರೆಲ್ಲ ಅಭ್ಯಾಸ ಮಾಡ್ಬೋದು ಅಂದರೆ, ಯಾರಿಗೆ ಹೆಚ್ಚು ಬೆನ್ನು ನೋವು ಇರ್ತದೆ ಅವರು ಅಭ್ಯಾಸ ಮಾಡಿ, ಮತ್ತು ತೊಡೆಗಳ ಸ್ನಾಯುಗಳಿಗೆ ಬಲಿಷ್ಠ ಆಗಲಿಕ್ಕೆ ಅಭ್ಯಾಸ ಮಾಡ್ಬೋದು. ತದನಂತರವಾಗಿ ಇದೊಂದು ಎನರ್ಜಿಯನ್ನು ಕೊಡುವಂಥ, ಒಂದು ಧೈರ್ಯವನ್ನು, ಆತ್ಮಸ್ಥೈರ್ಯವನ್ನು ತುಂಬುವಂಥ ಒಂದು ಆಸನವಾಗಿದೆ ಇದು ವೀರಭದ್ರಾಸನ. ಇದರ ಮಾಹಿತಿಯನ್ನು ತಾವೆಲ್ಲರೂ ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.